ಅದ್ಯಾಕೋ ಏನೋ ಸದ್ಯಕ್ಕೆ ಜಾತಿ ಗಣತಿ ವರದಿ ಸ್ವೀಕಾರ ಆಗುವ ಲಕ್ಷಣಗಳೇ ಕಾಣ್ತಾ ಇಲ್ಲ. ಹಿಂದುಳಿದ ವರ್ಗಗಳ ಆಯೋಗದಿಂದ ಜಾತಿ ಗಣತಿ ವರದಿ ಸಿದ್ಧ ಇದ್ದು ಇನ್ನೇನು ಸಿಎಂ ಜಾತಿ ಗಣತಿ ವರದಿ ಸ್ವೀಕರಿಸುತ್ತಾರೆ ಅನ್ನುವಷ್ಟರಲ್ಲೇ ಟ್ವಿಸ್ಟ್ ಸಿಕ್ಕಿದೆ. ಶಾಮನೂರು ಶಿವಶಂಕರಪ್ಪ, ವಿನಯ್ ಕುಲಕರ್ಣಿ ವಿಧಾನಸಭಾ ಕಲಾಪದ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಸಮ್ಮುಖದಲ್ಲೇ ಸಹಿ ಸಂಗ್ರಹ ಮಾಡಿದ್ದಾರೆ. ಕಾಂತರಾಜು ರೆಡಿ ಮಾಡಿದ್ದ ವರದಿಯನ್ನ ಒಪ್ಪೋದಿಕ್ಕೆ ಸಾಧ್ಯ ಇಲ್ಲ, ಮತ್ತೊಮ್ಮೆ ವೈಜ್ಞಾನಿಕವಾಗಿ ವ್ಯವಸ್ಥಿತವಾಗಿ ಗಣತಿ ಮಾಡಿ ಅಂತ ಒತ್ತಾಯಿಸಿದ್ದಾರೆ. ಇದರ ಬೆನ್ನಲ್ಲೇ ಶಾಮನೂರು ಶಿವಶಂಕರಪ್ಪ ನೇತೃತ್ವದ ನಿಯೋಗ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಹೊಸದಾಗಿ ಜಾತಿ ಗಣತಿ ಮಾಡೋದಕ್ಕೆ ಒತ್ತಾಯಿಸಿದೆ. ಹೀಗಾಗಿ ಖುದ್ದು ಸಿದ್ದರಾಮಯ್ಯ ಆಸಕ್ತಿ ವಹಿಸಿದ್ದ ಕಾಂತರಾಜು ವರದಿ ಸೈಡ್ಲೈನ್ ಆಗುತ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗಿದೆ. ಇನ್ನೊಂದು ಕಡೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಜಾತಿ ಗಣತಿ ವರದಿ ಜಾರಿ ಪರವಾಗಿ ಮಾತನಾಡಿದ್ದಾರೆ. ಅಲ್ಲದೆ ಜಾತಿ ವಿಚಾರ ಬಂದಾಗ ಮೇಲ್ಜಾತಿಯವರು ಒಂದಾಗ್ತಾರೆ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಕೂಡ ಶಾಮನೂರು ಶಿವಶಂಕರಪ್ಪ ಖರ್ಗೆ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸೇಮ್ನವರಿಗೆ ಒಬ್ಬರೇ ಜಾಸ್ತಿ ಸ್ವಾಮಿಗಳು, ನಮ್ಮಲ್ಲಿ ನೂರಾರು ಸ್ವಾಮಿಗಳು, ಸಾವಿರಾರು ಅದ ಒಂದು ಚರ್ಚೆ ಆಗಿಲ್ಲ. ಅವರು ಹೇಳಿದ್ದಾರೆ ಇದಕ್ಕೆಲ್ಲ ಮುಂದುವರಿ ಜನಾಂಗ ವಿರೋಧ ಮಾಡ್ತಾ ಇದಾರೆ ಅಂತ ಹೇಳಿದ್ದಾರೆ. ಅವ್ರ ಅಭಿಪ್ರಾಯಗಳು ಅವ್ರು ಹೇಳ್ತಾರೆ, ಹೇಳಿ ನಮ್ಮ ನಾವು ಹೇಳ್ತಾ ಇದ್ದೀವಿ. ಈ ಸೇಮ್ನವರಿಗೆ ಒಬ್ಬರೇ. ಇನ್ನು ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು ದುರ್ಗದ್. ಹನುಮಂತು, ಇದೀಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಸ್ಪಷ್ಟವಾಗಿ ಎರಡು ಭಾಗ ಆಗಿರೋದು ಗೊತ್ತಾಗ್ತಾ ಇದೆ. ಸೊ ಈ ವಿಚಾರವನ್ನ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಈ ವಿಚಾರವನ್ನ ಮುಖ್ಯಮಂತ್ರಿಗಳು ಯಾವ ರೀತಿ ಟ್ಯಾಕಲ್ ಮಾಡ್ತಾರೆ ಅಂತ? ಮಧುಕರ್ ಶೆಟ್ಟಿ, ಲೋಕಸಭಾ ಚುನಾವಣೆಯಲ್ಲಿ ಜಾತಿ ಗಣತಿ ವರದಿ ಏನಿದೆ ಅದು ಕಿಚ್ಚು ಹಚ್ಚುವುದಂತೂ 100% ಸತ್ಯ. ಯಾಕೆ ಅಂತಂದು ಹೇಳಿದ್ರೆ, ರಾಜ್ಯಸಭೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಾಂತರಾಜ್ ವರದಿಯನ್ನ ವಿರೋಧಿಸಿ ಸಹಿ ಹಾಕಿರುವಂತಹ ವಿಚಾರ ಪ್ರಸ್ತಾಪ ಆದಂತಹ ಸಂದರ್ಭದಲ್ಲಿ ಮೇಲ್ಜಾತಿಯವರು ಎಲ್ಲರೂ ಕೂಡ ಜಾತಿ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದಾಗ್ತಾರೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಅದರ ಜೊತೆಗೆ ಅದಕ್ಕೆ ಪೂರಕವಾಗಿ ಒಕ್ಕಲಿಗ ಸಮುದಾಯವು ಕೂಡ ಸರ್ಕಾರಕ್ಕೆ ಮನವಿ ಕೊಡುವಂತಹ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಹಿ ಹಾಕಿದ್ರು. ಇದೀಗ ಅದೇ ಮಾದರಿಯಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಸೇರಿದಂತಹ ಲಿಂಗಾಯತ ವೀರಶೈವ ಸಮುದಾಯದ ಶಾಸಕರು, ಸಚಿವರು ಎಲ್ಲರೂ ಕೂಡ ನಿನ್ನೆ ಸಂಜೆ ಸಭೆ ಸೇರ್ತಾರೆ. ಆ ಸಭೆಯಲ್ಲಿ ಒಂದು ತೀರ್ಮಾನವನ್ನು ಮಾಡ್ತಾರೆ. ಆ ಸಭೆಯಲ್ಲಿ ಇವತ್ತಿನ ಸಭೆಯ ತೀರ್ಮಾನದಂತೆ ಅಂದ್ರೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ಭೇಟಿ ಮಾಡಿ ನಿಯೋಗದ ಮೂಲಕ ಪತ್ರದ ಏನು ಮನವಿ ಪತ್ರ ಏನಿದೆ ಆ ಮನವಿ ಪತ್ರಕ್ಕೆ ಸಮುದಾಯದ ಎಲ್ಲ ಶಾಸಕರ ಮತ್ತು ಸಚಿವರ ಸಹಿಯನ್ನು ಹಾಕಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನು ಕೊಡಬೇಕು ಅಂತ ನಿರ್ಧಾರವನ್ನು ಮಾಡ್ತಾರೆ. ಅದಕ್ಕೆ ತಕ್ಕಂತೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನು ಕೊಟ್ಟಿರುವಂತದ್ದು. ಇಲ್ಲಿ ಪ್ರಶ್ನೆ ಇರೋದೇನಂತಂದು ಹೇಳಿದ್ರೆ, ಇವತ್ತು ಕೊಟ್ಟಿರುವಂತಹ ಮನವಿಯಲ್ಲಿ ಹೇಗೆ ಹಿಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಹಿ ಹಾಕಿದ್ರು ಅದೇ ಮಾದರಿಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿಯು ಹಾಗೂ ಸರ್ಕಾರದ ಭಾಗವಾಗಿರುವಂತಹ ಸಚಿವರು ಕೂಡ ಆಗಿರುವಂತಹ ಈಶ್ವರ್ ಖಂಡ್ರೆ, ಎಂಬಿ ಪಾಟೀಲ್ ಹಾಗೂ ಶಿವಾನಂದ್ ಪಾಟೀಲ್ ಅವರು ಕೂಡ ಸಹಿಯನ್ನು ಹಾಕಿರುವಂತದ್ದು. ಒಂದು ಕಡೆಗೆ ಸರ್ಕಾರದ ಭಾಗವಾಗಿ ಮತ್ತು ಈ ಒಂದು ವರದಿಯ ಪರವಾಗಿ ಈ ಒಂದು ಅವೈಜ್ಞಾನಿಕವಾಗಿ ನಡೆದಿದೆ, ಅದನ್ನು ಕೂಡ ಪುನಃ ಪರಿಶೀಲನೆ ಮಾಡಬೇಕು, ಮರುಪರಿಶೀಲನೆ ಮಾಡಬೇಕು ಅನ್ನೋ ಒತ್ತಾಯದ ಜೊತೆಗೆ ಸಮುದಾಯದ ಪರವಾಗಿ ನಿಲ್ಲುವಂತ ಕೆಲಸನೂ ಕೂಡ ಇಲ್ಲಿಯ ಶಾಸಕರು ಮತ್ತು ಸಚಿವರು ಮಾಡಿರುವಂತದ್ದು. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇದೊಂದು ರೀತಿ ನುಂಗಲಾರದ ಬಿಸಿ ತುಪ್ಪ ಆಗುತ್ತಾ ಅನ್ನೋಂಥ ಇದೀಗ ಪ್ರಶ್ನೆ. ಯಾಕೆಂತಂದು ಹೇಳಿದ್ರೆ, ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಮುತುವರ್ಜಿ ವಹಿಸಿ ಹಿಂದಿನ ಸರ್ಕಾರದಲ್ಲಿ ಕಾಂತರಾಜ್ ವರದಿಯನ್ನ ಮಾಡಲಾಗಿತ್ತು. ಇಲ್ಲಿ ಪ್ರಶ್ನೆ ಬರ್ತಾ ಇರೋದೇನಂತಂದು ಹೇಳಿದ್ರೆ, ಮನೆಯಲ್ಲಿ ಕುಳಿತುಕೊಂಡು ವರದಿಯನ್ನ ಮಾಡಿದ್ದಾರೆ, ಆ ಕಾರಣಕ್ಕಾಗಿ ವೈಜ್ಞಾನಿಕವಾಗಿ ಮಾಡಬೇಕಾಗಿದೆ. ಹಾಗಾಗಿ ಹೊಸದಾಗಿ ಮತ್ತೆ ಜಾತಿ ಗಣತಿಯ ಸಮೀಕ್ಷೆಯನ್ನ ಮಾಡಬೇಕು. ನಮ್ಮ ವಿರೋಧ ಜಾತಿ ಗಣತಿಗಲ್ಲ, ಆದ್ರೆ 8 ವರ್ಷಗಳ ಹಿಂದೆ ಮಾಡಿರುವಂತಹ ಕಾಂತರಾಜ್ ವರದಿ ಏನಿದೆ ಅದು ವೈಜ್ಞಾನಿಕವಾಗಿ ನಡೆದಿಲ್ಲ, ವೈಜ್ಞಾನಿಕವಾಗಿ ಮಾಡಬೇಕು ಅಂತ ಒತ್ತಾಯವನ್ನ ಮಾಡಿರುವಂತದ್ದು. ಇಲ್ಲಿ ಒಂದು ಕಡೆಗೆ ಈಗಾಗಲೇ ಲೋಕಸಭಾ ಚುನಾವಣೆಗೆ ಏನು ಹತ್ರ ಬರ್ತಿದ್ದಂಗೆ ರಾಜ್ಯದಲ್ಲಿ ಕಾಂತರಾಜ್ ವರದಿ ಕಿಚ್ಚು ಹೆಚ್ಚಾಗ್ತಾ ಇರುವಂತದ್ದು. ಒಂದು ಕಡೆಗೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಪತ್ರ ಚಳವಳಿ ಮೂಲಕ ಪತ್ರಕ್ಕೆ ಸಹಿ ಹಾಕುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ರೆ, ಮತ್ತೊಂದು ಕಡೆಗೆ ಡಿಸೆಂಬರ್ 30 ಕೂಡ ಅಹಿಂದ ಸಮುದಾಯದ ಮುಖಂಡರು ಕೂಡ ಚಿತ್ರದುರ್ಗದಲ್ಲಿ ಬಹುದೊಡ್ಡ ಸಮಾವೇಶನ ಮಾಡುವ ಮೂಲಕ ತಮ್ಮ ಶಕ್ತಿ ಪ್ರದರ್ಶನಕ್ಕೂ ಮುಂದಾಗಿರುವಂತದ್ದು. ಆದ್ರೆ ಇಲ್ಲಿ ನಿಜಕ್ಕೂ ಕೂಡ ಲೋಕಸಭೆ ಚುನಾವಣೆಯ ದೃಷ್ಟಿಕೋನದಲ್ಲಿ ರಾಜ್ಯ ಸರ್ಕಾರ ಆಗಿರಬಹುದು ಅಥವಾ ಕೇಂದ್ರದ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಜಾತಿ ಗಣತಿಯ ವರದಿಯನ್ನ ಯಾವ ರೀತಿ ಸ್ವೀಕಾರ ಮಾಡುತ್ತೆ ಅನ್ನೋಂಥದ್ದೇ ಈಗ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಮಧುಕರ್ ಶೆಟ್ಟಿ, ಓಕೆ, ಧನ್ಯವಾದ ಹನುಮಂತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ.